ಮೋಹನಾಳವರ ಸೌಹಾರ್ದತೆ ಬಗ್ಗೆ ನಾನು ಹೇಳಬೇಕಾಗಿಲ್ಲ ತಮಗೆಲ್ಲ. ನನಗೆ ನೆನಪಿದೆ ಮೂಸಬ್ಬ, ಭಾಳ ಹಿಂದೆ ನಾವು ಸರ್ ಇದೇ ನೆನಪುಂಡಾಯ್ಜೆ ಗೊತ್ತಿದೆ ಅಂಕೆ, ಭಾಳ ಹಿಂದೆ ನಮ್ಮಲ್ಲಿ PUC ಜೋಗಟ್ಟೆಯಲ್ಲಿ ನಾವು ಮಾಡಿದಾಗ, ಜೋಗಟ್ಟೆಯಲ್ಲಿ ನಾವು PUC ಸೈನ್ಸ್ ಮಾಡಿದಾಗ ಎಲ್ಲರೂ ನೆಗಾಡಿದ್ರು, ಜೋಗಟ್ಟೆ ಅಂತ ಹಳ್ಳಿಯಲ್ಲಿ ನೀವು PUC ಮಾಡ್ತೀರಾ ಅಂತ. ನಮ್ಮ 20 ಮಕ್ಕಳು ಅಡ್ಮಿಟ್ ಆಗಿರೋದ್ರಲ್ಲಿ ಖಾಲಿ 3 ಜನ ಪಾಸ್ ಆಗಿ 17 ಜನ ಫೇಲ್ ಆಗಿದ್ರು. ಆವಾಗ ಮೋಹನಾಳವರು ಬಂದು ಅಲ್ಲಿಗೆ ಆ ಮಕ್ಕಳನ್ನು ಅವರ ತಂದೆ ತಾಯಂದ್ರಿಗೆ ಕಿವಿ ಮಾತು ಹೇಳಿ, ನಿಮ್ಮ ಮಕ್ಕಳು ಅಂದರೆ ನನ್ನ ಮಕ್ಕಳು, ನನ್ನ ಇನ್ಸ್ಟಿಟ್ಯೂಷನ್ ಕಳಿಸಿ ಹಾಸ್ಟೆಲ್ ಕಳಿಸ್ಲಿಕ್ಕೆ ಹೆದರ್ತಾ ಇದ್ರು. ಅಲ್ಲಿಗೆ ಹೆಣ್ಮಕ್ಳನ್ನು ಮೂಡುಬಿದ್ರೆ ಕಳಿಸಿ ಹಾಸ್ಟೆಲ್ ಯಾ ನಮಾಜಿಗೆ ನಿಕ್ಲೆ ಜಾಗ ಮಲ್ದು ಬರ್ಪೆ ಪೂರ ಬಲ್ಲೆ ಹೆಡೆಗೆ ಅಲ್ಲಿ ಟ್ರೈನಿಂಗ್ ಮಾಡಿ ನಮ್ಮ ಎಲ್ಲ ಮಕ್ಕಳನ್ನು ಪಾಸ್ ಮಾಡಿಸ್ಕೊಟ್ಟಿದ್ದಾರೆ. BCom ಅಲ್ಲಿರುವಂತಹ ಮಕ್ಕಳಿಗೆ CA ಮಾಡುವಂಥ ಟ್ರೈನಿಂಗ್ ನಮಗೆ ಫಸ್ಟ್ ಟೈಮ್ ಕೊಟ್ಟವರು ಮೋಹನಾಳು. ನಾನು ಅವಾಗ ಅವ್ರಿಗೆ ಹೇಳ್ತಾ ಇದ್ದೆ, ಜೋಗಟ್ಟೆಡ್ ಮೀನ್ ಇಲೆಕ್ಷನ್ ಒಂದು ಗ್ಯಾರಂಟಿ ವಿನ್ನಾಪರ್ ಅಂತ. ನನ್ನ ಆಳುವ ಸಂಸ್ಥೆ ಎಂಬುದು ಯಾವುದೋ ಒಂದು ಮತಧರ್ಮಕ್ಕೆ, ಒಂದು ಜಾತಿಗೆ, ಒಂದು ಮತಕ್ಕೆ, ಒಂದು ಭಾಷೆಗೆ ಸೀಮಿತವಾಗಬಾರ್ದು. ಹೇಗೆ ನಮ್ಮ ದೇಶ ಇವತ್ತು ಇದೆ, ಅಂತಹ ದೇಶವನ್ನೇ ಮಿನಿ ಭಾರತವಾಗಿ ನಮ್ಮ ಸಂಸ್ಥೆಯನ್ನು ನಾವು ಕಟ್ಟಬೇಕಾದ್ದು ನಮ್ಮ ಕರ್ತವ್ಯ. ಹೇಗೆ ನಮ್ಮ ದೇಶದಲ್ಲಿ ಇವತ್ತು 3,000ಕ್ಕೂ ಮಿಕ್ಕಿದಂತಹ ಜಾತಿ, ಮತ, ಧರ್ಮಗಳು, ಭಾಷೆಗಳು ಇದೆಯೋ, ಅದೇ ರೀತಿ ನಮ್ಮ ಸಂಸ್ಥೆಯು ಕೂಡ ಒಂದೇ ಮತಧರ್ಮದವರಿಗೆ ಸೀಮಿತವಾಗದೆ ಅದು ಎಲ್ಲರೂ ಬಂದು ಮಿನಿ ಭಾರತದಾಗೆ ಇರುವಂಥ ಒಂದು ಇದನ್ನು ಮಾಡಬೇಕು. ನಾನೂ ಕೂಡ ಆಳ್ವಾಸ್ನಲ್ಲಿ ಮಾಡುವ ಕೆಲಸವೇ ನನ್ನ ಇಡೀ ಆಳ್ವಾ ಸಂಸ್ಥೆ ಒಂದು ಮಿನಿ ಭಾರತವಾಗಬೇಕು ಎಂಬ ಒಂದು ಬಹಳ ದೊಡ್ಡ ಆಶೆ ನನಗೆ. ಅದನ್ನು ಇಟ್ಟುಕೊಂಡು ನಮ್ಮ ಕಾರ್ಯಾಗಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆಂದರೆ ಶಾಲೆ ಎಂಬುದು ಸಮಾಜದ ಪ್ರತಿರೂಪ ಇರಬೇಕು. ಶಾಲೆ ನಾಳೆ ಒಂದು ಸಮಾಜವನ್ನು ಕಟ್ಟುವ ಹಾಗೆ ಇರಬೇಕು. ಅದು ಎಂದೂ ನಮ್ಮ ಸಮಾಜವನ್ನು ಹೊಡೆಯುವಾಗೆ ಇರಬಾರದು. ಈ ದೃಷ್ಟಿಯಲ್ಲಿ ಬಹಳಷ್ಟು ಜಾಗೃತರಾಗಬೇಕಾಗ್ತದೆ. ಇದನ್ನು ನಾವು ಇವತ್ತು ಮುಸಲ್ಮಾನರು ನಮ್ಮ ದೇಶವನ್ನೇ ಗಮನಿಸಿ 2011ನೇ ಒಂದು ಜನಗಣತಿಯನ್ನು ತೆಗೆದು ನೋಡಿದರೆ ಆಗ 120 ಕೋಟಿ ಜನಸಂಖ್ಯೆ ನಮ್ಮ ದೇಶವಿದ್ದರು. ಅದರಲ್ಲಿ 14.2% ಮುಸಲ್ಮಾನರು ಇದ್ದರು. ಈಗಿನ ಲೆಕ್ಕಾಚಾರ ತೆಗೆದು ನೋಡಿದರೆ 144 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶ. ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಕೂಡ ಇಂಥ ಮಾನವ ಸಂಪತ್ತು ಇಲ್ಲ. ಅಷ್ಟು ಮಾನವ ಸಂಪತ್ತಿದ್ದಂಥ ಪ್ರಥಮ ದೇಶ ನಮ್ಮ ದೇಶ. ಅದರಲ್ಲೂ ಕೂಡ ಒಂದು 52 ಕೋಟಿ ಮಕ್ಕಳು 1ನೇ ತರಗತಿಯಿಂದ ಒಂದು UG PG ಪ್ರೋಗ್ರಾಮ್ ಓದುವ ಹಾಗೆ 25 ವರ್ಷದ ಕೆಳಗಿನ ಮಕ್ಕಳು 52 ಕೋಟಿ ಜನಸಂಖ್ಯೆ ಇದೆ. ಇದು ಸಾಮಾನ್ಯ ವಿಚಾರ ಅಲ್ಲ. ಇದು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಹಾಗಾದರೆ ನಮ್ಮ ದೇಶಕ್ಕೆ ಎಷ್ಟು ಫ್ಯೂಚರ್ ಇದೆ ಹೇಳಿ. ನಮ್ಮನ್ನು ಆಳಿದಂಥ ಇಂಗ್ಲೆಂಡ್ನಲ್ಲಿದ್ದಂಥ ಜನಸಂಖ್ಯೆ ಎಷ್ಟು ಕೇಳಿದರೆ ಒಂದು 6 ಕೋಟಿ. ಇವತ್ತು ನಮಗಿಂತ 4 ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ ಒಂದು 2.5 ಕೋಟಿ. ಆದರೆ ನಾವು ಇವತ್ತು ಭಾರತ ದೇಶದವರು 144 ಕೋಟಿ ಜನಸಂಖ್ಯೆ ಇದ್ದುಕೊಂಡು ಅದರಲ್ಲಿ 52 ಕೋಟಿ ಮಕ್ಕಳು ಇರುವಂಥ ಒಂದು ಕ್ಷೇತ್ರ. ಇಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಡಬೇಕಾಗಿದೆ. ನಮ್ಮ ದೇಶವನ್ನು ಇನ್ನೊಮ್ಮೆ ಗಮನಿಸಿ. ನಾನು ಖಂಡಿತ ಇದು ತಪ್ಪು ಲೆಕ್ಕಲ್ಲ. ನಮ್ಮ ಇಡೀ ದೇಶವನ್ನು ಗಮನಿಸಿದರೆ 55,000 ಒಂದು ಮಸೀದಿಗಳು ಇರುವಂಥ ನಮ್ಮ ಈ ದೇಶ. ಇದು ನೆನಪಿಟ್ಟುಕೋಬೇಕು. ಇದು ಜಗತ್ತಿನ ಯಾವ ದೇಶದಲ್ಲೂ 55,000 ಮಸೀದಿ ಇದ್ದಂಥ ಒಂದು ದೇಶವೇ ಇಲ್ಲ. ಇದು ನಮ್ಮ ಭಾರತ ದೇಶ ಎಂಬುದನ್ನು ನೆನಪಿಟ್ಕೋಬೇಕು. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಇಡೀ ನಮ್ಮ ದೇಶದಲ್ಲಿ ಒಂದು ಸೌಹಾರ್ದತೆಗೆ ಎಷ್ಟು ಒತ್ತು ಕೊಡ್ತದೆ, ಇಡೀ ದೇಶ ಇವತ್ತು ಹೇಗಿದೆ ಎಂಬುದನ್ನು ನಾವುಗಳು ಗಮನಿಸಬೇಕು. ಇವತ್ತು ನಾವೊಂದು ಶಾಲೆಯಲ್ಲಿ ನಾಡಗೀತೆಯನ್ನು ಹಾಡ್ತೇವೆ, ಕುವೆಂಪುರವರ. ಎಷ್ಟು ಸುಂದರವಾದಂಥ ನಾಡಗೀತೆ. ಸರ್ವ ಜನಾಂಗದ ಶಾಂತಿಯ ತೋಟ, ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರಸಿ ಜೈನರ ಉದ್ಯಾನವನ ಅಂತೇಳಿ. ಇದು ಕೇವಲ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಮಾತ್ರ ಅಲ್ಲ, ಇದು ಕೇವಲ ಕೇಳಲಿಕ್ಕೆ ಮಾತ್ರ ಇರುವುದಲ್ಲ. ಇದನ್ನು ನಾಡಗೀತೆಯನ್ನು ನಮ್ಮ ವ್ಯವಹಾರ ಮತ್ತು ದೈನಂದಿನ ಬದುಕಿನಲ್ಲಿ ಅನುಷ್ಠಾನವಾಗಬೇಕು. ಅದು ಕೇವಲ ಹಾಡಿಗೆ ವೇದಿಕೆಗೆ ಸೀಮಿತವಾಗಬಾರ್ದು. ಇದನ್ನು ಬಹಳ ಎಚ್ಚರದಿಂದ ನಾವು ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗಬೇಕು. ಇದರ ಒಟ್ಟಿಗೆ ವೈವಿಧ್ಯತೆಯಲ್ಲಿ ಏಕತೆ ಇರುವಂಥ ನಮ್ಮ ದೇಶ, ಬಹು ಸಂಸ್ಕೃತಿಗಳನ್ನು ಉಳ್ಳಂಥ ದೇಶ, ಬಹು ಭಾಷೆಗಳು ಉಳ್ಳಂಥ ದೇಶ, ಬಹು ಮತಧರ್ಮ ಇರುವಂಥ ದೇಶ, ವಿವಿಧ ಬಗೆಯ ಜೀವನ ಪದ್ಧತಿ ನಂಬಿಕೆ ಇರುವಂಥ ದೇಶ. ಇವುಗಳನ್ನೆಲ್ಲ ಅರ್ಥೈಸಿಕೊಂಡು ಪರಸ್ಪರ ಸಹಕಾರ ಸೌಹಾರ್ದತೆಯಿಂದ ಬಾಳಬೇಕಾದ ಅಗತ್ಯತೆ ಇದೆ. ಇದಕ್ಕೆ ನಮ್ಮ ದೇಶ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಅದಕ್ಕಾಗಿಯೇ ನನ್ನ ವಿದ್ಯಾಸಂಸ್ಥೆ, ನಾನೊಬ್ಬ ಹಿಂದೂ ಆಗಿದ್ದರೂ ಕೂಡ ನನಗೆ ನನ್ನ ಶಾಲೆ ಅಂತ ಆಗುವಾಗ ಅಲ್ಲಿ ಬರುವ ಸರ್ವಧರ್ಮದವರು ಬರಬೇಕು. ಹಾಗಾದರೆ ಮುಸಲ್ಮಾನರು ಬರಬೇಕಾದರೆ ಮುಸಲ್ಮಾನರಿಗೆ ಒಂದು ಶುಕ್ರವಾರ ಪವಿತ್ರವಾದಂಥ ದಿನ, ಅವರೊಂದು
ಅವರೊಂದು ದೇವರಿಗೆ ನಮಾಜ್ ಮಾಡುವಂತಹ ದಿನ. ಆ ದಿನದಲ್ಲಿ ನಾನು ಅವರಿಗೆ ಬೇಕಾದಂಥ ಒಂದು ಜುಮ್ಮ ಮಾಡಬೇಕಾದ್ದು ನನ್ನ ಕರ್ತವ್ಯ ಅಂತ ನೆನೆಸಿಕೊಂಡು ನನ್ನ ವಿದ್ಯಾಸಂಸ್ಥೆ ಆವರಣದೊಳಗೆ ಜುಮ್ಮವನ್ನು ಮಾಡಿ ಅದಕ್ಕೆ ಬೇಕಾಗುವ ಗುರುಗಳನ್ನು ಇಟ್ಟುಕೊಂಡು ಶುಕ್ರವಾರ 3 ಆವರ್ತದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯ ಪ್ರಾರ್ಥನೆ ಮಾಡುವುದನ್ನು ಮಾಡಿದೆವು. ಅರಬಿಕ್ ಭಾಷೆ ಎಂಬುದು ಬಹಳ ಮುಖ್ಯ. ನನ್ನ ಸನ್ಮಿತ್ರ ಅಲ್ಲಿ ಅಲ್ ಫುರ್ಖಾನ್ ಶಾಲೆ ಇದೆ, ಅಲ್ಲಿ ಅರಬಿಕ್ ಲ್ಯಾಂಗ್ವೇಜ್ ಬಹಳ ಪ್ರಮುಖವಾಗಿದೆ. ಹೀಗಿರುವಾಗ ಮುಂದುವರೆದ ಭಾಗವಾಗಿ ಬೇಕಂತ ಹೇಳಾದರೆ ಅದರೊಟ್ಟಿಗೆ ನಿಮ್ಮ ಜನಾಂಗ ಇಡೀ ಜಗತ್ತಿಗೆ ಹೋಗಬೇಕಾದರೆ ಅರಬಿಕ್ ಭಾಷೆ ಎಂಬುದು ಇದ್ದರೆ ಬಹಳ ಪ್ರಾಮುಖ್ಯ ಅಂತ ನೆನೆಸಿಕೊಂಡು ಅರಬಿಕ್ ಭಾಷೆಯನ್ನು ನಾವು PUC ಡಿಗ್ರಿಯಲ್ಲಿ ಮುಂದುವರಿಸಿದಾಗಿ ಇಟ್ಟುಕೊಂಡೆವು. ಅಷ್ಟೇ ಅಲ್ಲ, ನಿಮ್ಮ ಇಡೀ ಕುರಾನನ್ನು ಓದುವಂಥ ಕ್ರಮವನ್ನು ಕೂಡ ನಾನು ಅದನ್ನು ಅರ್ಥೈಸಿಕೊಂಡು ಅದನ್ನು ನಾವು ಮುಂದುವರೆದ ಭಾಗವಾಗಿ ಆಗಬೇಕು ಅಂತೇಳಿ ಮುಸಲ್ಮಾನರಿಗೆ ಸಂಬಂಧಪಟ್ಟ ಆ ಕುರಾನನ್ನು ಓದಿಸಕ್ಕೂ 2 ಗುರುಗಳನ್ನು ಇಟ್ಟುಕೊಂಡು ಅದನ್ನೂ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಾಡುವಂಥದ್ದು ಹೋದೆವು. ಆಮೇಲೆ ನಿಮಗೆ ಗೊತ್ತಿದೆ, ನನ್ನ ಇಫ್ತಾರ್ ಕೂಟ ಗೊತ್ತಿದೆ, ನಮ್ಮ ಇಡೀ ಕಾರ್ಯಕ್ರಮ ಗೊತ್ತಿದೆ, ಅದಕ್ಕೆ ಎಷ್ಟು ಅವಕಾಶ ಕೊಡ್ತೇವೆ ಗೊತ್ತಿದೆ. ಇದೆಲ್ಲ ಹೇಳೋ ಉದ್ದೇಶ ಏನು ಕೇಳಿದ್ರೆ ನಿಮ್ಮ ಚಪ್ಪಾಳೆ ಬೇಕು ಅಂತಲ್ಲ, ನಾನು ಈ ದೇಶವನ್ನು ಅರ್ಥವ ಮಿನಿ ಭಾರತವನ್ನು ಕಟ್ಟಬೇಕು, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನೆಲೆಸವ ಇದನ್ನು ಮಾಡಬೇಕಾದ ನನ್ನ ಕರ್ತವ್ಯ. ಇದರ ಒಟ್ಟಿಗೆ ಕ್ರೈಸ್ತರಿಗೆ ಸಂಬಂಧಪಟ್ಟ ಒಂದು ನ್ಯೂ ಇಯರ್ ಇರ್ಬೋದು, ಜೈನರಿಗೆ ಸಂಬಂಧಪಟ್ಟ ಮಹಾವೀರ ಜಯಂತಿ ಇರ್ಬೋದು, ಹಿಂದೂಗಳಿಗೆ ಸಂಬಂಧಪಟ್ಟ ದೀಪಾವಳಿ ಇರ್ಬೋದು, ಇದು ಎಲ್ಲವನ್ನು ನಾನು ಆಗಾಗ ಅಲ್ಲಲ್ಲಿ ಸಂದರ್ಭ ಬಂದಾಗ ಮಾಡಿಕೊಂಡು ಹೋಗುವಂಥ ಉದ್ದೇಶವೇ ನಮ್ಮ ಇಡೀ ಆವರಣದೊಳಗೆ ಆ ಬದುಕು ನಮಗೆ ಬರಬೇಕು ಎಂಬುದಕ್ಕಾಗಿ ನಾನು ಹೇಳೋ ಉದ್ದೇಶ. ಇಂಥದನ್ನು ನಾವು ಕಟ್ಟಬೇಕಾದ ಅಗತ್ಯ ನಮ್ಮಲ್ಲಿ ಇದೆ. ಅದರ ಒಟ್ಟಿಗೆ ಪಠ್ಯೇತರವಾದಂಥ ಚಟುವಟಿಕೆಗೆ ವಿಶೇಷವಾದಂಥ ಒತ್ತನ್ನು ಕೊಡಿ. ಬಹಳಷ್ಟು ಸಾಂಸ್ಕೃತಿಕವಾಗಿ ನಮ್ಮ ಮನಸ್ಸು ಗಟ್ಟಿಯಾಗಬೇಕು. ನಮ್ಮ ಮಕ್ಕಳು ವಿದ್ಯೆ ಬುದ್ಧಿಯ ಜೊತೆ ಕ್ರೀಡಾ ಮನೋಭಾವ ಅವರಿಗೆ ಬೇಕು. ಅದರ ಜೊತೆ ಒಂದು ಸೌಂದರ್ಯ ಪ್ರಜ್ಞೆ ಇದ್ದುಕೊಂಡು ನಮ್ಮ ದೇಶದ ಕಲೆಗಳನ್ನು ಆರಾಧಿಸಬೇಕು. ನಾನು ನಿಮಗೆ ಮುಸಲ್ಮಾನರಲ್ಲಿ ಹೇಳುವುದು, ನಾನು ಅತಿ ಹೆಚ್ಚು ಗೌರವ ಕೊಡುವಂಥ ಕಲಾವಿದರು. ನನ್ನನ್ನು ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿದರು. ಆ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿದರೆ ನಮ್ಮ ದೇಶವನ್ನು ಅರ್ಥೈಸಿಕೊಂಡು ನಮ್ಮ ಸಾಂಸ್ಕೃತಿಕ ರಂಗವನ್ನು ಅರ್ಥೈಸಿದವ. ನನ್ನ ಇಡೀ ಸಾಂಸ್ಕೃತಿಕ ಬದುಕಿನಲ್ಲಿ ನಮ್ಮ ನುಡಿಸಿರಿಯನ್ನು ನೋಡಿ, ವಿರಾಸತ್ತನ್ನು ನೋಡಿ, ನಿಮ್ಮ ಮುಸಲ್ಮಾನರ ಎಂತೆಂಥ ದಿಗ್ಗಜರನ್ನು ತಂದಿದ್ದೇವೆ. ಅವರ ಕಲೆಯನ್ನು ಆಸ್ವಾದಿಸಿದ್ದೇನೆ. ಅವರು ಇವತ್ತು ಮುಸಲ್ಮಾನರಾಗಿದ್ದರೂ ಕೂಡ ನಮ್ಮ ದೇಶದ ಒಂದು ಶಾಸ್ತ್ರೀಯವಂತ ಬದುಕನ್ನು ಹೇಗೆ ಕಟ್ಟಿದ್ದಾರೆ ನೋಡಿ. ನಾನು ಇವತ್ತು ಎಲ್ಲಿ ಯಾವ ವೇದಿಕೆಯಲ್ಲೂ ಹೇಳ್ತೇನೆ, ನಮ್ಮ ಶಾಸ್ತ್ರೀಯವಂತ ಚೌಕಟ್ಟಿನಲ್ಲಿ, ಅದರಲ್ಲೂ ಹಿಂದೂಸ್ತಾನಿ ಚೌಕಟ್ಟಿನಲ್ಲಿ ಅದಕ್ಕೆ ಸಂಪೂರ್ಣ ರೂಪವನ್ನು ಕೊಟ್ಟವರು ಯಾರು ಕೇಳಿದರೆ ಮುಸಲ್ಮಾನ ಕಲಾವಿದರು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ನೀವು ಇದನ್ನು ಬೇಕಿದ್ರೆ ಅಮ್ಜದ್ ಖಾನ್ ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಅಥವಾ ನಮ್ಮ ಜಾಕೀರ್ ಹುಸೇನ್ ರವರು ಇರ್ಬೋದು, ಅವರ ತಮ್ಮ ಕುರೇಶಿ ಅಥವಾ ತೌಫಿಕ್ ಇರ್ಬೋದು, ಪರ್ವೀನ್ ಸುಲ್ತಾನ ಇರ್ಬೋದು. ಹೀಗೆ ನಾನು ಬೇಕಾದಷ್ಟು 1000 ಹೆಸರುಗಳನ್ನು ಬೇಕಾದರೆ ನಾನು ಹೇಳ್ತಾ ಹೋಗ್ತೇನೆ. ಇವರೆಲ್ಲರೂ ಇಡೀ ಸಾಂಸ್ಕೃತಿಕವಾದ ಬದುಕನ್ನು ಹೇಗೆ ಕಟ್ಟಿದ್ದಾರೆ ನೋಡಿ. ಹಾಗಿರುವಾಗ ನಾನು ನಿಮ್ಮಲ್ಲಿ ಒಂದೇ ಒಂದು ಕಿವಿ ಮಾತು, ನಾವು ಅದರಿಂದ ದೂರ ಇದ್ದೇವೆ ಅಂತೇಳಿ ಆಗಬಾರ್ದು. ತಾವುಗಳು ಕೂಡ ಅದರೊಟ್ಟಿಗೆ ಸೇರಿಕೊಳ್ಬೇಕು. ಸೇರಿಕೊಂಡು ರಾಗಕ್ಕೆ ಜಾತಿ ಇಲ್ಲ, ಇವತ್ತು ಯಾವುದೇ ರೀತಿಯ ಒಂದು ನಾವು ಸಾಂಸ್ಕೃತಿಕ ಪ್ರತಿಭೆಯನ್ನು ತೋರಿಸುವಾಗ ಇಡೀ ಪ್ರಕೃತಿಯನ್ನು ಇಟ್ಟುಕೊಂಡು, ಸೂರ್ಯಚಂದ್ರನ ಇಟ್ಟುಕೊಂಡು, ಒಂದು ಗಾಳಿಯನ್ನು ಇಟ್ಟುಕೊಂಡು, ಇವತ್ತು ಪ್ರಾಣಿ ಪಕ್ಷಿಯನ್ನು ಇಟ್ಟುಕೊಂಡು ಎಂಥ ಕಾರ್ಯಕ್ರಮ ಕೊಡಲಿಕ್ಕೆ ಸಾಧ್ಯ ಹೇಳಿ? ಅಂಥ ಕಾರ್ಯಕ್ರಮ ಕೊಡಲಿಕ್ಕೆ ಸಾಧ್ಯ. ಇದಕ್ಕೆ ಯಾವುದೇ ಜಾತಿ ಮತ ಇಲ್ಲ. ಇದನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಇಂಥ ಒಂದು ಸಾಂಸ್ಕೃತಿಕವಾದ ಬದುಕು ಎಲ್ಲಿದೆ ಅಲ್ಲಿ ಆ ವಾತಾವರಣ ಬಹಳ ಚೆನ್ನಾಗಿರ್ತದೆ ಎಂಬುದೇ ಅರ್ಥ.